ಶೆಟ್ಟಿಹಳ್ಳಿಯ ಅಕ್ಕನ ಬಳಗ ಮಹಿಳಾ ಸಮಾಜದ 13ನೇ ವಾರ್ಷಿಕೋತ್ಸವ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಬೆಂಗಳೂರು. ಅಕ್ಕಮಹಾದೇವಿ 12ನೇ ಶತಮಾನದ ಪ್ರಸಿದ್ಧ ವಚನಗಾರ್ತಿ, ಕನ್ನಡದ ಪ್ರಥಮ ಮಹಿಳಾ ಕವಯತ್ರಿ ಹಾಗೂ ಶಿವಶರಣೆ ಎಂದು ಶಾಸಕ ಎಸ್. ಮುನಿರಾಜು ಹೇಳಿದರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡಿನ ವಿಘ್ನೇಶ್ವರ ಬಡಾವಣೆ ಅಕ್ಕನ ಬಳಗ ಮಹಿಳಾ ಸಮಾಜ ಸಂಸ್ಥಾಪಕ ಅಧ್ಯಕ್ಷೆ ಪ್ರೇಮ ಆರಾಧ್ಯ ಮತ್ತು ಹಿರಿಯ ರಾಜಕಾರಣಿ ಸಿ.ಎಸ್. ಆರಾಧ್ಯ ಇವರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅಕ್ಕನ ಬಳಗ ಮಹಿಳಾ ಸಮಾಜದ 13ನೇ ವಾರ್ಷಿಕೋತ್ಸವಕ್ಕೆ ಶಾಸಕ ಎಸ್. ಮುನಿರಾಜು ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಜನಪ್ರಿಯ ಸಮಾಜದ ಚಿಂತಕರು, ವಾಗ್ಮಿಗಳು, ಬುದ್ಧಿಜೀವಿಗಳು ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾ. ಸಂಗನ ಬಸಪ್ಪ ಬಿರಾದಾರ್ ಮಾತನಾಡಿ, ಅಕ್ಕಮಹಾದೇವಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಉಡುತಡಿ ಗ್ರಾಮ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ ಇವರ ಕಾವ್ಯ ನಾಮ ಯೋಗಾಂಗ ತ್ರಿವಿಧಿ. ಇವರ ವಚನ, ಮರವಿದ್ದು ಫಲವೇನು, ನೆರಳಿಲ್ಲದ ಮೇಲೆ ದನವಿದ್ದು ಫಲವೇನು, ದಯೆಯಿಲ್ಲದ ಮೇಲೆ ನಾನು ಇದ್ದು ಫಲವೇನು, ನಿಮ್ಮ ಜ್ಞಾನವಿಲ್ಲದ ಮೇಲೆ ಚೆನ್ನ ಮಲ್ಲಿಕಾರ್ಜುನ. ಡಾ. ಬಿರಾದಾರ್ ವಚನ ಹೇಳುವ ಮೂಲಕ ಅಕ್ಕಮಹಾದೇವಿ ಆದರ್ಶಗಳು ಮೈಗೂಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಬಿಜೆಪಿ ಹಿರಿಯ ಮುಖಂಡ ಅಕ್ಕನ ಬಳಗ ಮಹಿಳಾ ಸಮಾಜದ ಮುಖ್ಯಸ್ಥ ಸಿ.ಎಸ್. ಆರಾಧ್ಯ ಸರ್ವರಿಗೂ ಸ್ವಾಗತಿಸಿದರು. ಅಕ್ಕನ ಬಳಗ ಮಹಿಳಾ ಸಮಾಜದ ಅಧ್ಯಕ್ಷೆ ಶ್ರೀಮತಿ ಪ್ರೇಮ ಅವರು 13ನೇ ವಾರ್ಷಿಕೋತ್ಸವ ಕುರಿತು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತಾರೆ. ಇವತ್ತಿನ 13ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಮ್ಮ ಪಟ್ಟದ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವೇದಿಕೆ ಮೇಲೆ ಆಸೀನರಿದ್ದಾರೆ. ಅವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನ ಅರ್ಪಿಸಿ, ಹಾಗೆ ಈ ಭಾಗದ ಹಿರಿಯರು, ಮಾಜಿ ಸೋಮಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ಜಿ ರಾಜೇಂದ್ರಣ್ಣನವರು, ನಮ್ಮ ಸೋಲಾರ್ ಸುಬ್ಬಣ್ಣ ಅಂತಲೇ ಖ್ಯಾತಿಯಾಗಿರ್ತಕ್ಕಂಥ ಸೋಲಾರ್ ಸುಬ್ಬಣ್ಣವರು, ಆರಾಧ್ಯ ಅವರು, ಮಲ್ಲಿಕಾರ್ಜುನ್ ಅವರು, ಪಾಟೀಲ್ರವರು, ನಮ್ಮ ದಯಾನಂದ್ ಅವರು, ರವೀಶ್ ಅವರು, ಸಂಗನ ಬಸಪ್ಪ ಅವರು, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದ್ರೆ, ಸಜ್ಜನ ಬಂಧುಗಳೇ, ವಿಶೇಷವಾಗಿ ಅಕ್ಕಮಹಾದೇವಿ ಜಯಂತಿ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇರೋದು ಆರಾಧ್ಯ ದಂಪತಿಗಳೇ. ಬೇರೆ ಯಾರು ಮಾಡಿದ್ದು ನಾನು ನೋಡಲಿಲ್ಲ. ಸಮಾಜಕ್ಕೆ ಏನಾದರೂ ನೆನಪು ಬಿಟ್ಟು ಹೋಗಿದ್ರೆ, ಸಮಾಜಕ್ಕೆ ಏನಾದರೂ ಕೊಟ್ಟು ಹೋಗಿದ್ರೆ ಅವ್ರನ್ನ ನಾವು ನಿರಂತರವಾಗಿ ನೆನೆಸ್ಕೊತಾ ಇರ್ತೀವಿ. ಬಸವಣ್ಣವ್ರನ್ನ, ಬುದ್ಧ ಅವ್ರನ್ನ, ಅಂಬೇಡ್ಕರ್ ಅವ್ರನ್ನ ಈ ಸಮಾಜ ನಿರಂತರವಾಗಿ ನೆನೆಸ್ಕೊತಾ ಇರುತ್ತೆ. ಕಾರಣ ಅಂತ ಅಪಾರವಾದಂಥ ಕೊಡುಗೆನ ಅವ್ರ ಸಮಾಜಕ್ಕೆ ಬಿಟ್ಟೋಗಿದ್ದಾರೆ. ಸೂರ್ಯಚಂದ್ರ ಇರೋವರೆಗೂ ಬಸವಣ್ಣನವರ ನೆನಪು ಈ ಸಮಾಜದ ಮಧ್ಯೆ ಇರುತ್ತೆ. ಹಾಗೆ ಅಕ್ಕಮಹಾದೇವಿಯವರು ಕೂಡ ಅದೇ ರೀತಿಯ ಸಾಧನೆಗೈದು ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನ ಬಿಟ್ಟು ಹೋಗಿರ್ತಕ್ಕಂಥ ಅವರ ಜಯಂತಿನ ಇವತ್ತು ಆಚರಣೆ ಮಾಡ್ತಿದ್ದೀರ. ಭಾಳಷ್ಟು ಜನ ಹೆಣ್ಣುಮಕ್ಕಳೇ ಬಂದಿದ್ದಾರೆ. ಅಕ್ಕಮಹಾದೇವಿ ಅಭಿಮಾನಿಗಳು ಅಂತ ಕಾಣ್ತದೆ ಹೆಣ್ಣುಮಕ್ಕಳು, ಇಲ್ಲ ಆರಾಧ್ಯ ಪ್ರೇಮ ಆರಾಧ್ಯ ಅವರ ಅಭಿಮಾನಿಗಳು ಗೊತ್ತಿಲ್ಲ. ಮನುಷ್ಯ ಸ್ವಾರ್ಥಕ್ಕೆ ಏನು ಬೇಕಾದ್ರೂ ಮಾಡ್ಕೊಬೋದು. ತನ್ನ ಮನೆ, ತನ್ನ ಕುಟುಂಬ, ತನ್ನ ಮಕ್ಕಳು, ತನಗೆ ಆಸ್ತಿ, ಬಂಗ್ಲೆ, ಸೈಟು, ಕಾರು ಏನು ಬೇಕಾದ್ರೂ ಸಂಪಾದನೆ ಮಾಡಬೇಕು. ಆದರೆ ಹೋಗೋವಾಗೆಲ್ಲ ಬಿಟ್ಟು ಹೋಗ್ಬೇಕು, ಬರೀ ಕೈಯಲ್ಲಿ ಹೋಗ್ಬೇಕು. ಅದೇ ನೀವೇನಾದರೂ ಸಮಾಜಕ್ಕೆ ಮಾಡಿದ್ರೆ ಸಮಾಜ ನಿಮ್ಮನ್ನು ನೆನೆಸ್ಕೊತಾ ಇರುತ್ತೆ. ಆರಾಧ್ಯ ಅಂತ ಒಬ್ಬ ಬಂದು ಇಲ್ಲಿ ನೆನೆಸಿದ್ರು, ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಯಾವಾಗಲೂ ಅಕ್ಕಮಹಾದೇವಿ ಜಯಂತಿನ ಅವ್ರ ದಂಪತಿಗಳಿಬ್ರು ಮಾಡ್ತಾ ಇದ್ರು ಅಂತ ಆರಾಧ್ಯ ಅವ್ರು ಇರಲಿ ಇಲ್ಲದೆ ಹೋಗಲಿ ಸಮಾಜ ನೆನೆಸ್ತಾ ಇರುತ್ತೆ. ಅಂತ ಒಳ್ಳೆ ಕೆಲಸನ ಮಾಡ್ಕೊಂಬರ್ತಾ ಇದ್ದಾರೆ. ಹಾಗೆ ಅದು ಅಷ್ಟೇ ಅಲ್ಲ, ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾರೆ, ಬೇರೆ ಬೇರೆ ಏನಾದರೂ ಚಟುವಟಿಕೆಗಳು ಮಾಡ್ತಾರೆ. ಇಲ್ಲೊಂದು ಪಾರ್ಕ್ ಮಾಡಿದ್ವಿ ನಾವು, ಹಠ ಆರಾಧ್ಯದ ಅಕ್ಕಮಹಾದೇವಿ ಉದ್ಯಾನವನ ಅಂತ ಹೆಸರಿಡಬೇಕು. ಆಯಿತು, ರೆಡಿ ಮಾಡಪ್ಪ, ಒಂದು ಬೋರ್ಡ್ ಹಾಕಿ ಉಟ್ಬಿಡೋಣ ಅಂತೇಳಿ ಬೋರ್ಡ್ನ ಉಣ್ಣಿ ಅಕ್ಕಮಹಾದೇವಿ ಉದ್ಯಾನವನ ಅಂತ ಹೆಸರಿಟ್ಟಿದ್ದೀವಿ. ಅದಕ್ಕೆ ಅದು ಶಾಶ್ವತವಾಗಿರುತ್ತೆ. ಎಲ್ಲರಿಗೂ ಎಲ್ಲ ಮನಸ್ಸು ಕೊಡಲ್ಲ, ಎಲ್ಲರಿಗೂ ಏನು ನಮ್ಮ ಹೆಸರು ಇಕ್ಕೊಬೇಕು ಅಂತ ಆಸೆ ಇರುತ್ತೆ.
ಆರಾಧ್ಯ ದಂಪತಿಗಳಿಗೆ ಅಕ್ಕಮಹಾದೇವಿ ಉದ್ಯಾನವನ ಇಡಬೇಕು ಅಂತೇಳಿ ನಮ್ಮ ಕೈಲೇ ಅದನ್ನು ಉದ್ಘಾಟನೆ ಮಾಡಿಸಿ ಇಟ್ಟಿದ್ದಾರೆ. ಇಲ್ಲೇ ಪಕ್ಕದಲ್ಲೇ 100 ಜನ ನೋಡ್ಕೊಂಡು ಹೋಗ್ತಾರೆ. ಅಲ್ಲಿ ಯಾರಾದರೂ ಹೇಳಿದ್ರು ಕೂಡ ಅಕ್ಕಮಹಾದೇವಿ ಉದ್ಯಾನವನ ಅದು ಅಂತ ಶೆಟ್ಟಿಯಲ್ಲಿದೆ ಅಂತ ಹೇಳ್ತಾರೆ. ಇಂಥ ಸಮಾಜದ ನೆನಪನ್ನ ಬಿಟ್ಟೋದ್ರೆ ಸಮಾಜ ಯಾರೋ ಒಬ್ಬರು ನೆನೆಸ್ಕೊತಾ ಇರ್ತಾರೆ. ಅಂಥ ಸಾಧನೆ ಮಾಡೋಬೇಕು. ಮನುಷ್ಯ ಹುಟ್ಟು ನಿಶ್ಚಿತ, ಸಾವು ಖಚಿತ. ನೀ ಮಾಡಿದ ಸಾಧನೆ ಮಾತ್ರ ಸಮಾಜದಲ್ಲಿ ಶಾಶ್ವತ ಅಂತ ಹೇಳ್ತಾರೆ. ಮನುಷ್ಯ ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ. ಆಮೇಲೆ ನಾವು ಹೆಸರಿಟ್ಕೊತೀವಿ. ಸತ್ತಾಗ ಹೆಸರಿರುತ್ತೆ, ಉಸಿರಿರಲ್ಲ. ಇಷ್ಟೇ ವ್ಯತ್ಯಾಸ. ಆ ಹೆಸರು ಸಮಾಜದ ಮಧ್ಯೆ ಶಾಶ್ವತವಾಗಿರಬೇಕು ಅಂದರೆ ಏನಾದರೂ ಒಂದು ಸಾಧನೆ ಮಾಡಿ ಬಿಟ್ಟು ಹೋಗ್ಬೇಕು. ಸಾಲು ಮರದ ತಿಮ್ಮಕ್ಕ ಅಲ್ಲೆಲ್ಲೋ ಇದ್ದರು, ಮಕ್ಕಳಿರಲಿಲ್ಲ. ಗಂಡ ಹೆಂಡತಿ ಇಬ್ಬರು ಮರಗಳನ್ನ ನೆಟ್ಟು ಖ್ಯಾತಿಯಾಗಿದ್ದರು. ಸಮಾಜ ಅವ್ರನ್ನ ಗುರುತು ಕೊನೆ ಹಂತದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಂದು ಮಂಜುನಾಥ ನಗರದಲ್ಲಿ ವಾಸ ಇದ್ದರು. ಅವರಿಗೆ ಪದ್ಮಭೂಷಣ ಕೊಟ್ಟರು, ಕೆಂಪೇಗೌಡ ಪ್ರಶಸ್ತಿ ಕೊಟ್ಟರು, ರಾಜ್ಯ ಪ್ರಶಸ್ತಿ ಕೊಟ್ಟರು. ಹೊರದೇಶದವರು ಗ್ರೀನ್ ಲೇಡಿ ಅಂತ ಅವಾರ್ಡ್ ಕೊಟ್ಟರು ಸಾಲು ಮರದ ತಿಮ್ಮಕ್ಕರಿಗೆ. ವಿದ್ಯಾವಂತೆ, ವಿದ್ಯಾಭ್ಯಾಸ ಇರಲಿಲ್ಲ. ಅದರ ಸಾಧನೆ ಮಾಡೋಕ್ಕೆ ವಿದ್ಯಾಭ್ಯಾಸನೇ ಬೇಕು ಅಂತಿಲ್ಲ. ಏನು ಬೇಕಾದ್ರೂ ಮಾಡಿ ಸಾಧನೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡಿ ಸಾಧನೆ ಮಾಡ್ಬೋದು ಅಂತ ಅಕ್ಕಮಗ ದೇವಿಯವರ 13ನೇ ವರ್ಷದ ವಾರ್ಷಿಕೋತ್ಸವ ಇಲ್ಲಿ ತಮ್ಮ ನೇತೃತ್ವದಲ್ಲಿ ಅಕ್ಕ ಬಳಗ ಮಹಿಳಾ ಸಮಾಜ ಮಾಡ್ತಾ ಇದೆ. ಇದಕ್ಕೆ ಅನೇಕ ಜನ ಸಂಘಟನೆಯಿದ್ದೀರಾ, ಪದಾಧಿಕಾರಿಗಳಿದ್ದೀರಾ, ಇವೆಲ್ಲ ಕೈ ಜೋಡಿಸಿದ್ದೀರಾ ಇಂಥ ಕಾರ್ಯಕ್ರಮಕ್ಕೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಭಗವಂತ ನಿಮಗೆಲ್ಲರಿಗೂ, ವಿಶೇಷವಾಗಿ ಹೆಣ್ಮಕ್ಳಿಗೆ ಸದಾ ನಗನಗ್ತಾ ಇರಬೇಕು. ಹೆಣ್ಮಕ್ಳು ಯಾವ ಮನೆಯಲ್ಲಿ ಹೆಣ್ಮಗು ನಗನಗ್ತಾ ಇರುತ್ತೋ ಆ ಮನೆ ಸಂತೋಷವಾಗಿರುತ್ತೆ. ಯಾಕೆಂದರೆ ಹೆಣ್ಣುಮಕ್ಳಿಗಿರೋ ಜವಾಬ್ದಾರಿ ಸಮಾಜದಲ್ಲಿ ಬೇರೆ ಯಾರಿಗೂ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮಿಷನ್ ಥರ ಕೆಲಸ ಮಾಡೋದು ಯಾವುದಾದ್ರು ಒಂದು ವಸ್ತು ಇದ್ದರೆ ಅದು ನಮ್ಮ ಹೆಣ್ಣುಮಕ್ಕಳು. ಮಿಷನ್ ಥರ ಬೆಳಗ್ಗೆಯಿಂದ ರಾತ್ರಿವರೆಗೂ. ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ, ಮಕ್ಕಳು, ಯಜಮಾನರು ಆಚೆ ಕಳಿಸ್ಬೇಕು, ನಾಷ್ಟ ಆಗಬೇಕು, ಅದಾದಮೇಲೆ ಪೂಜೆ ಪುರಸ್ಕಾರ ಆಗಬೇಕು, ಯಾವುದೋ ದೇವಾಲಯಕ್ಕೆ ಕೊಟ್ಟು ಬರಬೇಕು, ಮಧ್ಯಾಹ್ನ ಅಡುಗೆ ಮಾಡಬೇಕು, ನಂತರ ಮಕ್ಕಳು ಯಜಮಾನರು ಬಂದಮೇಲೆ ಅವ್ರಿಗೆ ಊಟ ತಿಂಡಿ ಆಗಬೇಕು. ರಾತ್ರಿ ಎಲ್ಲ ಮಾಡಿ ಮಲಗಿ ಪಾತ್ರೆ ತೊಳೆದು ತಾನು ತಿಂತಾಳೋ ಇಲ್ವೋ, ಆದರೆ ಎಲ್ಲರಿಗೂ ಊಟ ಬಡಿಸಿ, ಮಕ್ಕಳಿಗೆ ಊಟ ಬಡಿಸಿ, ಕೊನೆಯಲ್ಲಿ ಎಲ್ಲ ತೊಳೆದು ಬೆಳೆದು ಬೆಳಗ್ಗೆಗೆ ಏನು ಬೇಕೋ ವ್ಯವಸ್ಥೆ ಮಾಡಿ ಮತ್ತೆ ಮಲಗ್ತಾಳೆ. ತಿರ್ಗಾ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ನಿರಂತರ ಭಾಗಿಯಾಗ್ತಾ ಇದ್ದೇನೆ. ಇದು ಯಾಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಭಾಷಣ ಅರ್ಧ ಆಗಿತ್ತು, ಪೂರ್ತಿ ಮಾಡಬೇಕು, ಅದಕ್ಕೆ ನಾನು ಇದು ಹೇಳಬೇಕು. ಮಾನ್ಯ ಸುಬ್ಬಣ್ಣ ಸಾಹೇಬರು ಬಗ್ಗೆ ಅಪಾರ ವಿನಮ್ರತೆಯನ್ನು ಶಾಸಕರು ಹೇಳಿದರು. ಇದು ಶಾಸಕರಿಗೆ ಮನದಟ್ಟುವ ಒಂದು ಮಾತು ಅಂತ ಅನ್ನೋದನ್ನು ನಾವು ಹೇಳ್ಬೋದು. ಆತ್ಮೀಯ ಬಂಧುಗಳೇ, ದೇಶದಲ್ಲಿ ಹಿಂದುತ್ವವನ್ನು ಸ್ಥಾಪನೆ ಆದ ಮೇಲೆ 4ನೇ ಶತಮಾನದಿಂದ ವೀರಶೈವ ಶುರು ಆಯಿತು ಅನ್ನೋದನ್ನು ನಾವು ಹಲವಾರು ಜ್ಞಾನಿಗಳಿಂದ ನಾವು ತಿಳ್ಕೊಂಡಿದ್ದೀವಿ. ಸುಮಾರು 12ನೇ ಶತಮಾನದಿಂದ 13ನೇ ಶತಮಾನ 100 ವರ್ಷ ಮೌಢ್ಯವನ್ನು, ಬಲಪಂಥೀಯ ಮೌಢ್ಯವನ್ನು ಸಮಾನವಾಗಿ ನೋಡುತ್ತಿರುವ ಬಸವಣ್ಣವರ ಕಾಲದಿಂದ ಇಲ್ಲಿವರೆಗೂ ಹಲವಾರು ಸಂತರು, ಸಾಧುಗಳು, ಋಷಿಗಳು, ಮುನಿಗಳು ಎಲ್ಲರೂ ಧರ್ಮ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರೋದನ್ನು ನಾವು ನೋಡಿದ್ದೀವಿ. ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳಿದ್ರು ಆವಾಗಲೇ 12ನೇ ಶತಮಾನದಲ್ಲಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು ಅಂತ ಇಷ್ಟಲಿಂಗವನ್ನು ಪ್ರಚೋದನೆ ಮಾಡಿ ಹಲವಾರು ಸಂಸ್ಕಾರಗಳನ್ನು ಶುರು ಮಾಡಿದಂಥ ಆಗಿನ ಸಮಾನತೆಯ ಹರಿಕಾರರು ಬಸವಣ್ಣವರ ಅನುಯಾಯಿಗಳಾದ ಶ್ರೀ ಅಕ್ಕಮಹಾದೇವಿ ಅವರು ಹಲವಾರು ವಚನಗಳಲ್ಲಿ
ಹಲವಾರು ಸಾಹಿತ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದರು. ಅಲ್ಲಮ್ಮ ಪ್ರಭು ಅವರಿಗೆ ಅಕ್ಕ ಮಹಾದೇವಿಯವರು ಶರಣಿಯಾಗೋದು ಇಷ್ಟ ಇರಲಿಲ್ಲ. ಸ್ವಾಮಿಗಳೇ, ತಮಗೆ ಗೊತ್ತಿದೆ ಅಲ್ಲವು. ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ನೀನೊಬ್ಬ ರಾಜನ ಹೆಂಡತಿಯಾಗಿ ನಿನಗೆ ಯಾಕೆ ಬೇಕು ಸನ್ಯಾಸತ್ವ ಅಂತ. ಅದಕ್ಕೆ ಬಸವಣ್ಣವರು ಹೇಳಿದ್ರು, ಸನ್ಯಾಸತ್ವ ಅನ್ನೋದನ್ನು ತನ್ನ ಮನಸ್ಸಿನ ತೀರ್ಮಾನ, ಹೆಣ್ಣು ಮಗುವಿನ ಸ್ವತಂತ್ರದ ತೀರ್ಮಾನ. ಹೆಣ್ಣು ಮಗಳು ಸ್ವತಂತ್ರವಾಗಿರೋದಕ್ಕೆ ತಾವು ಚಾಲನೆ ಮಾಡಿಕೊಡಿ, ತಾವು ಅನುಮತಿ ಮಾಡಿಕೊಡಿ ಅಂತ ಅಲ್ಲಮ್ಮ ಪ್ರಭು ಅವರಿಗೆ ಇದೇ ಥರ ಸಭೆಯಲ್ಲಿ ಕೇಳಿದಾಗ ಅಲ್ಲಮ್ಮ ಪ್ರಭು ಒಲ್ಲದ ಮನಸ್ಸಿಂದ ಒಪ್ಕೊಂಡ್ರು. ಅದೆಲ್ಲ ತಮಗೆ ಗೊತ್ತಿರೋ ವಿಷಯನೇ. ಅಲ್ಲಿಂದ ಇಲ್ಲಿವರೆಗೂ ಅಕ್ಕ ಮಹಾದೇವಿಯವರ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರು ಹೇಳಿದಂತೆ ಅತ್ಯಂತ ಸುದೀರ್ಘ ಸೇವೆ ಸಲ್ಲಿಸುತ್ತಿರುವ ಸನ್ಮಾನ್ಯ ಶ್ರೀ ಆರೋಗ್ಯ ಸಾಹೇಬರು ವೀರಶೈವ ಮುಖಂಡರಾಗಿ ಬೆಂಗಳೂರು ಉತ್ತರದಲ್ಲಿ ಆರಾಧ್ಯರು ಅಂದ್ರೆ ಯಾರು ಅನ್ನೋದನ್ನ ಅಲ್ಲೆಲ್ಲ ಯುವ ಸಾಹಿತಿ ಬಿಕೆ ಕಿರಣ್ ಅವರು ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಅಬ್ಬಿಗೆರೆ ವೀರಶೈವ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಜಿ. ರಾಜೇಂದ್ರ, ಚಿಕ್ಕಬಾಣವಾದ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಎಂಎಚ್ ಪಾಟೀಲ್, ಜನ ವಿಕಾಸ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ದಯಾನಂದ್, ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಟಿಎಲ್ ಚೆನ್ನಕೇಶವ, ಸುಬ್ಬಣ್ಣ, ರಾಜಶೇಖರ್, ಈಶ್ವರ್, ಸುರೇಶ್ ದೊಡ್ಡಮನಿ, ಶರಣು ಆಲೂರ್, ಮುತ್ತುರಾಜ್ ಹಾಳಕಿ, ಪತ್ರಕರ್ತ ಜಿ. ನಂದೀಶ್, ಕೆಎಂ ರಾಜಣ್ಣ, ಮಲ್ಲಾ ಆರಾಧ್ಯ, ರವೀಶ್, ಮಾಜಿ ಅಧ್ಯಕ್ಷ ಲಕ್ಷ್ಮೀ ಶ್ರೀನಿವಾಸ್ ಹೆಗ್ಗನಹಳ್ಳಿ, ಸ್ವಾಮಿ ಆರಾಧ್ಯ, ಡಾ. ಮಲ್ಲಿಕಾರ್ಜುನ್, ಮಹಿಳಾ ಮುಖಂಡರಾದ ರೇಖಾ, ಸಾಕಮ್ಮ, ಸುಮ ಎಂ, ಚೇತನಾ, ಮಂಜುಳಾ, ಗಾಯತ್ರಿ ನಾಗರತ್ನ, ಸವಿತಾ ಸೇರಿದಂತೆ ಅಕ್ಕನ ಬಳಗ ಮಹಿಳಾ ಸಮಾಜದ ಪದಾಧಿಕಾರಿಗಳ ಸದಸ್ಯರು, ವಿದ್ಯಾರ್ಥಿಗಳು, ಪೋಷಕರು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.